ಬಂಧುಗಳೇ ನಮಸ್ಕಾರ. ನಾನು ಬೆಂಗಳೂರಿನ ಆರ್.ಟಿ. ನಗರ ಪೊಲೀಸ್ ಠಾಣೆ ಬಳಿ ಬಂದೆ. ಇಲ್ಲಿ ಒಂದು ವಿಷಯ ಬಹಳ ಖುಷಿ ಆಯ್ತು. ಪೊಲೀಸ್ ಇಲಾಖೆ ಮಾನವೀಯತೆ ಎಲ್ಲಾ ಠಾಣೆಗಳ ಮುಂದೆ ಹೀಗೆ ಹಾಕಿರಬಾರ್ದು ಅನ್ನೋ ಒಂದು ಕುತೂಹಲ ಬಂತು ನನಗೆ. ಈ ಕುತೂಹಲ ನಡುವೆ ಒಂದು ಲೈವ್ ಬರುವ ಉದ್ದೇಶನೂ ಆಯ್ತು. ಏನಪ್ಪಾ ಕುತೂಹಲ ಅಂತ ಹೇಳಿದ್ರೆ, ಈ ಆರ್.ಟಿ. ನಗರ ಪೊಲೀಸ್ ಠಾಣೆಯ ಮುಂಭಾಗ ಒಂದು ಮಾನವೀಯತೆ, ಸಾರ್ವಜನಿಕರು ಜನಸಾಮಾನ್ಯರಿಗೋಸ್ಕರ ಒಂದು ನಿರ್ಣಯ ಕ್ರಮ ಕೈಗೊಂಡಿದ್ದಾರೆ. ಬಹಳ ಖುಷಿ ಆಯ್ತು. ಈಗೇಕೆ ಎಲ್ಲ ಪೊಲೀಸ್ ಠಾಣೆಗಳ ಮುಂದೆ ಇರಬಾರ್ದು ಅನ್ನೋ ಒಂದು ದೊಡ್ಡ ಪ್ರಶ್ನೆ ನನಗೆ ಉದ್ಭವ ಆಯ್ತು. ಈ ಆರ್.ಟಿ. ನಗರ ಪೊಲೀಸ್ ಠಾಣೆ ಬಹಳ ಪ್ರಕೃತಿ ಮರಳಿನಲ್ಲಿ ಬಹಳ ಚೆನ್ನಾಗಿರೋದ್ರಿಂದ ಇಲ್ಲಿನ ಬಂದ ತಕ್ಷಣ ನನಗೆ ಈ ಆರ್.ಟಿ. ನಗರ ಮುಂದೆ ಸಾರ್ವಜನಿಕರು ಕುಳಿತುಕೊಳ್ಳುವುದಕ್ಕೆ ಆಸನಗಳ ವ್ಯವಸ್ಥೆ ಬಹಳ ಚೆನ್ನಾಗಿ ಮಾಡಿರ್ತಾರೆ. ಇದೊಂದು ರೀತಿ ಖುಷಿನೂ ಆಯ್ತು. ಬಹಳ ನನಗೆ ಹೆಮ್ಮೆ ಪಡುವಂತಹ ವಿಚಾರನ. ಯಾಕಂತ ಹೇಳಿದ್ರೆ ಪೊಲೀಸ್ ಇಲಾಖೆಯು ಸಾರ್ವಜನಿಕರ ಒಂದು ಅಹವಾಲು ಸ್ವೀಕರಿಸಿಕೊಳ್ಳೋದಕ್ಕೆ, ಅವರ ಸೌಜನ್ಯದಿಂದ ಕೂತು ಮಾತಾಡಿಸ್ಕೊಳ್ಳೋದಕ್ಕೆ ಬಹಳ ಇದು ವ್ಯವಸ್ಥಿತವಾಗಿ ಕಲ್ಪಿಸ್ಕೊಟ್ಟಿರೋದಕ್ಕೆ ಮೊದಲನೇದಾಗಿ ಈ ಆರ್.ಟಿ. ನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ನಾನು ಬಹಳ ಹೆಮ್ಮೆ ಪಡ್ತಾ ಇದ್ದೀನಿ. ನೋಡಿ, ಆರ್.ಟಿ. ನಗರ ಪೊಲೀಸ್ ಠಾಣೆ ಪ್ರಕೃತಿ ಮಡಿಲಿನಲ್ಲಿರೋದಕ್ಕೆ ಇಲ್ಲಿ ವಿಶೇಷವಾಗಿ ನನಗೆ ಬಹಳ ಖುಷಿ ಕೊಟ್ಟಿದ್ದ ವಿಚಾರ ಅಂತ ಹೇಳಿದ್ರೆ, ಇಲ್ಲಿ ಸಾರ್ವಜನಿಕರಿಗೆ ನೀರಿನ ಒಂದು ಸೌಲಭ್ಯ ಕೊಟ್ಟಿದ್ದಾರೆ. ಯಾವ ತರ ಅಂತ ಹೇಳಿದ್ರೆ, ಇಲ್ಲಿಗೆ ಬರುವಂತ ದೂರು ಕೊಡಲು ಸಮಸ್ಯೆಗಳಿಂದ ಬಂದು ಇಲ್ಲಿ ಕೂತ್ಕೊಂಡು ತಮ್ಮ ನೀರನ್ನು ಕುಡಿದು ಅವರು ದೂರು ಕೊಡೋದಕ್ಕಾಗಿರ್ಬೋದು, ತಮ್ಮ ಅಹವಾಲು ಸ್ವೀಕರಿಸಿಕೊಳ್ಳೋದಕ್ಕಾಗಿರ್ಬೋದು, ಇಲ್ಲಿ ಒಂದು ಟೇಬಲ್ ಹಾಕಿ ಸುಮಾರು 5 ಕ್ಯಾನ್ಗಳನ್ನು ಮಡಗಿ ಅಲ್ಲಿ ನೀರಿಗೆ ವ್ಯವಸ್ಥೆ ಮಾಡಿರ್ತಾರೆ. ಬಹಳ ಖುಷಿ ಆಯ್ತು. ಯಾಕಂದ್ರೆ ಪೊಲೀಸ್ ಇಲಾಖೆ ಅಂದ್ರೆ ಏನೋ ಒಂಥರ ಭಯ, ಅಲ್ಲಿಗೆ ಹೋದ್ರೆ ನಮ್ಮನ್ನ ಸರಿಯಾಗಿ ಇದು ಮಾಡಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಆರ್.ಟಿ. ನಗರ ಪೊಲೀಸ್ ಅವರ ಒಂದು ಮಾನವೀಯತೆ ಒಂದು ನೋಡ್ತಾ ಇದ್ರೆ, ಪ್ರತಿಯೊಬ್ಬರಿಗೂ ಇಲ್ಲಿ ಬರುವಂತ ಸಾರ್ವಜನಿಕರಿಗೆ ನೀರಾಗಿರ್ಬೋದು, ಇಲ್ಲೆಲ್ಲ ಯಾಕಂತ ಹೇಳಿದ್ರೆ ಈ ತರ ಎಲ್ಲ ಕರ್ನಾಟಕದಾದ್ಯಂತ ಪೊಲೀಸ್ ಇಲಾಖೆಗಳು ಈ ತರ ಒಂದು ಸಾರ್ವಜನಿಕರಿಗೆ ನೀರಿನ ವ್ಯವಸ್ಥೆಗಳು, ಈ ತರ ಕುಡಿಯೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೆ ಅಂತ ಹೇಳಿದ್ರೆ ಪೊಲೀಸ್ ಅವರ ಮೇಲೆ ಹೆಚ್ಚಿನ ಗೌರವ ಸಿಗುತ್ತೆ. ಅದ್ರ ಭಾಗವಾಗಿ ಇಲ್ಲಿ ಆಸನಗಳು ನೋಡಿರ್ಬೋದು, ಇಲ್ಲಿ ಆಸನಗಳು ಸಾರ್ವಜನಿಕರು ಕುಳಿತುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿರೋದ್ರಿಂದ ಎಲ್ಲಾ ಠಾಣೆಗಳ ಮುಂದೆ ಈ ತರನು ಮಾಡ್ಬೇಕು ಅಂತ ಹೇಳಿ ನಮ್ಮ ಒಂದು ಕಳಕಳಿಯ ಮನವಿ ಆಗಿದೆ. ನೋಡಿ, ಈ ಠಾಣೆಯ ಒಂದು ಇಲಾಖೆ ಅಧಿಕಾರಿಗಳಿಗೆ ನಾವು ಈ ರೀತಿ ಎಲ್ಲ ಠಾಣೆಗಳ ಮುಂದೆ ಆಗ್ಲಿ, ವಿಶೇಷವಾಗಿ ಶಿಡ್ಲಘಟ್ಟ ನಗರ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆಯ ಮುಂದೆ ಈ ರೀತಿ ಆಸನಗಳ ವ್ಯವಸ್ಥೆಯ ಜೊತೆ ಒಂದು ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಕಳಕಳಿಯ ಮನವಿ ಸಹ ಆಗಿರುತ್ತೆ. ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ಪೊಲೀಸ್ ಠಾಣೆಯ ಮುಂದೆ ಈ ರೀತಿ ಒಂದು ಆಸನ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿ ನನ್ನ ಒಂದು ಮನವಿ ಸಹ ಆಗಿದೆ. ಈ ವಿಷಯ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಯಾರಿಗಾದ್ರೂ ನಿಮಗೂ ಈ ತರ ಏನಾದ್ರೂ ಹೊಸದಾಗಿ ಅನ್ಸಿದ್ರೆ ನೋಡಿ, ಈಗ ಬಂದ್ರು ಸಾರ್ವಜನಿಕರು ನೀರು ಕುಡಿದು ಹೋಗ್ತಾ ಇದ್ದಾರೆ. ಎಲ್ಲಾ ಠಾಣೆಗಳ ಮುಂದೆ ಈ ತರ ಇಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಒಂದು ಮನವಿನೂ ಸಹ ಆಗಿರುತ್ತೆ. ಇದು ಮಾನ್ಯ ಚಿಕ್ಕಬಳ್ಳಾಪುರ ವರಿಷ್ಠಾಧಿಕಾರಿಗಳಾದಂತಹ SP ಕುಶಾಲ್ ಚೌಕ್ಸಿ ಸರ್ ಈ ಒಂದು ನಮ್ಮ ಮನವಿಯನ್ನು ಪುರಸ್ಕರಿಸಿಕೊಂಡು ಈ ನಮ್ಮ ಎಲ್ಲಾ ಠಾಣೆಗಳ ಮುಂದೆಯೂ ಸಹ ಸಾರ್ವಜನಿಕರ ಹಿತಾಸಕ್ತಿಗಾಗಿ ಒಂದು ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ಅದು ಹೊರಗಡೆ ಇಟ್ಟರೆ ಇನ್ನ ಒಳ್ಳೇದು. ಯಾಕಂತ ಹೇಳಿದ್ರೆ ಠಾಣೆಯ ಒಳಗಡೆ ದೂರು ಕೊಡೋರು ಮಾತ್ರ ಬರ್ತಾರೆ, ಬಟ್ ಹೊರಗಡೆ ಎಲ್ಲರೂ ಬಂದು ಸಾರ್ವಜನಿಕರು ಕುಡಿಯೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಮನವಿ ಆಗಿದೆ. ದಯವಿಟ್ಟು ಇದನ್ನು ತಾವು ಪರಿಶೀಲನೆ ಮಾಡಿ ಆದಷ್ಟು ಬೇಗ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ. ಥ್ಯಾಂಕ್ ಯು, ಧನ್ಯವಾದಗಳು.